ಹಾಯ್ ಫ್ರೆಂಡ್ಸ್, ಈಗ ನಾನು ಒಂದು ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ನಾನು ಒಂದು ಅರ್ಧ ಬಟ್ಲಾಗುವಷ್ಟು ಕಡಲೆ ಬೀಜ ತಗೊಂಡು ಹುರ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಬಿಸಿ ಆದಾಗ ನಾವು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದು ನೋಡಿ ಈಗ ಆಗಿದೆ. ಇದನ್ನ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಅದೇ ಪಾನ್ಗೆ ಅವಲಕ್ಕಿ 1 ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಅಷ್ಟೇ ಕೆಂಪಿಗೆ ಹುರ್ಕೋಬೇಕು. ನಾವು ಅವಲಕ್ಕಿ ಯಾವ ಥರ ಅಂದರೆ, ನಾವು ಕೈಯಲ್ಲಿ ಈ ಥರ ಹಿಡ್ಕೊಂಡಾಗ ಬಿಸಿ ಆಗಬೇಕು ನಮಗೆ. ಆವಾಗ ನಾವು ಇದಾಗಿದೆ ಅಂತ ನಾವು ಇದನ್ನ ತೆಗೆದು ಅದೇ ಬೇರೆ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಹುರ್ಗಡ್ಲೆ 1/4 ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಅದನ್ನೂ ಅಷ್ಟೇ ಬಿಸಿ ಆಗೋವರೆಗೂ ನಾವು ಹುರ್ಕೋಬೇಕಾಗುತ್ತೆ. ಈಗ ಬಾದಾಮಿನ ಹಾಕ್ಕೊಂಡು ನಾವು ಸಿಮ್ಮಲ್ಲಿ ಇಟ್ಕೊಂಡು ಇದು ಹುರ್ಕೋಬೇಕು. ಯಾಕೆ ಅಂದರೆ ಇದು ಬೇಗ ಕಪ್ಪಗಾಗ್ಬಿಡುತ್ತೆ, ಒಳಗಡೆ ಎಲ್ಲ ನಾವು ಹುರಿದಂಗೆ ಆಗಲ್ಲ. ಇದು ಅದಕ್ಕೋಸ್ಕರ ನಾವು ಸಿಮ್ಮಲ್ಲಿ ಇಟ್ಕೊಂಡು ಕೈ ಆಡಿಸ್ತಾನೆ ಇರಬೇಕು. ನೋಡಿ ಈಗ ಇದಾಗಿದೆ. ಇದನ್ನ ತೆಗೆದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಈಗ ನಾನು ಗೋಡಂಬಿ 1.5 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಅದನ್ನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಕೆಂಪಿಗೆ ಹುರ್ಕೋಬೇಕಾಗುತ್ತೆ. ಈಗ ಇದು ಆಗಿದೆ. ಈಗ ನಾನು ಕರ್ಬೂಜ ಹಣ್ಣಿನ ಬೀಜಗಳನ್ನ ಹುರ್ಕೊಳ್ತಾ ಇದ್ದೀನಿ. ಅದು 1.5 ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಈಗ ಗಸಗಸೆ ಚಿಕ್ಕ ಕಪ್ಪಲ್ಲಿ 1 ಕಪ್ ಹಾಕ್ಕೊಂಡಿದ್ದೀನಿ. ಅದನ್ನು ಅಷ್ಟೇ ಹುರ್ಕೊಳ್ತಾ ಇದ್ದೀನಿ. ಈಗ ಬಿಳಿ ಎಳ್ಳು ತಗೊಂಡಿದ್ದೀನಿ. ಅದನ್ನು 1 ಕಪ್ ಆಗೋಷ್ಟು ತಗೊಂಡು ಅದನ್ನು ಅಷ್ಟೇ ಕೆಂಪಿಗೆ ಹುರ್ಕೋಬೇಕು. ಅದು ಪಟ ಅಂದಾಗ ನಾವು ತೆಗಿಬೇಕು ಅದನ್ನ. ಈಗ ನಾನು ದ್ರಾಕ್ಷಿನ ತಗೊಂಡಿದ್ದೀನಿ. ಅದನ್ನು ಸಿಮ್ಮಲ್ಲಿ ಇಟ್ಕೊಂಡು ಕೆಂಪಿಗೆ ಹುರ್ಕೋಬೇಕು. ನಾವು ದ್ರಾಕ್ಷಿ ಹಸಿಯಾಗಿರುತ್ತಲ್ವ, ಆವಾಗ ನಾವು ಮಿಕ್ಸಿಗೆ ಹಾಕಿದಾಗ ಅಂಟಾಗುತ್ತೆ ಈ ಥರ. ಅದಕ್ಕೆ ನಾವು ಇದನ್ನ ಡ್ರೈ ರೋಸ್ಟ್ನ ಮಾಡ್ಕೋಬೇಕಾಗುತ್ತೆ. ಈಗ ಬಿಸ್ಕೆಟ್ ಪಾರ್ಲೆಜಿ ತಗೊಂಡಿದ್ದೀನಿ. 1 ಪಾಕೆಟ್ ತಗೊಂಡಿದ್ದೀನಿ. ಅದನ್ನೆಲ್ಲ ಈ ಥರ ಮುರ್ಕೊಂಡು ನಾವು ಬಿಸಿ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ. ಈಗ ನಾವು ಇದನ್ನ ಬಿಸಿ ಮಾಡಿದಾಗ ಅದೇನಾಗುತ್ತೆ, ಸ್ವಲ್ಪ ಕ್ರಿಸ್ಪಿಯಾಗಿ ಬರೋದ್ರಿಂದ ಅದು ತುಂಬ ಚೆನ್ನಾಗಿದೆ. ಈಗ ಅದನ್ನು ತೆಗೆದು ಎಲ್ಲ ನಾನು ಒಂದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಕಡಲೆ ಬೀಜನ ಹುರಿದಿಟ್ಕೊಂಡಿದ್ನಲ್ಲ, ಅದನ್ನ ನೋಡಿ ಇದು ತಣ್ಣಗಾದ್ಮೇಲೆ ನಾವು ಈ ಥರ ಹೊಟ್ಟೆಲ್ಲ ತೆಗೆದು ಅದನ್ನ ಕ್ಲೀನ್ ಮಾಡ್ಕೋಬೇಕು. ನೋಡಿ ಈಗ ನಾನು ಎಲ್ಲ ಹುರಿದಿರೋ ಅಂಥ ಐಟಮ್ಸ್ನೆಲ್ಲನೂ ಒಂದು ಪಾನ್ಗೆ ಹಾಕಿಟ್ಕೊಂಡಿದ್ದೀನಿ. ಅದನ್ನ ಬಿಸ್ಕೆಟ್ ಎಲ್ಲ ನಾನು ಈ ಥರ ಪುಡಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಕ್ಲೀನ್ ಮಾಡ್ಕೊಂಡಿರೋ ಅಂಥ ಕಡಲೆ ಬೀಜನ ಸಹ ಹಾಕ್ಕೊಂಡು ನಾನು ಅದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಪೌಡ್ರು ಆಗಬೇಕು, ಆ ಥರ ನಾವು ಹುರ್ಕೊಂಡಿದ್ದೀನಿ. ಈಗ ನೋಡಿ ನಾನು ಒಂದು ಪಾತ್ರೆಗೆ 1/4 ಲೋಟ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. 3/4 ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊಂಡು ಅದನ್ನು ನೀಟಾಗಿ ಕರಗಿಸ್ಕೋಬೇಕು. ಅದರಲ್ಲಿ ಕಸ ಕಡ್ಡಿ ಏನಾದರೂ ಮಣ್ಣು ಏನಾದರೂ ಇದ್ದರೆ ನೋಡಿ ಈ ಥರ ನಾವು ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಅದನ್ನು ಕರಗಿಸಿ ನಾವು ಶೋಧಿಸ್ಕೋಬೇಕಾಗುತ್ತೆ. ಈಗ ನೋಡಿ ನಾನು ಈಗ ಬೆಲ್ಲ ಕರಗಿದೆ ಅಲ್ವಾ, ಅದನ್ನ ಒಂದು ಕಡಾಯಿಗೆ ನಾನು ಶೋಧಿಸ್ಕೋತಾ ಇದ್ದೀನಿ. ನೋಡಿ ಅದರಲ್ಲಿ ಇಷ್ಟು ಗಲೀಜಿದೆ. ಈಗ ನಾನು ಅದೇ ನೀರಿಗೆ, ಬೆಲ್ಲದ ನೀರಿಗೆ ನಾನು ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಅದನ್ನು ಬೆಲ್ಲ ಮತ್ತು ಸಕ್ಕರೆ ಮಿಕ್ಸ್ ಆದಾಗ ತುಂಬ ರುಚಿಯಾಗಿ ಕೊಡುತ್ತೆ. ಈಗ ನಾನು ಬೆಲ್ಲನ ಕರಗಿಸಿ, ಸಕ್ಕರೆ ಮತ್ತು ಬೆಲ್ಲನ ಕರಗಿಸಿ ನಾನು ಒಂದೆಳೆ ಪಾಕ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಆದಷ್ಟು ನಾವು ಏನೇ ಮಾಡಬೇಕು ಅಂತಂದರೆ ಸ್ವಲ್ಪ ನಿಧಾನಕ್ಕೆ ಮಾಡಬೇಕು, ತಾಳ್ಮೆಯಿಂದನೇ ಮಾಡ್ಕೋಬೇಕು ಅದನ್ನು. ನೋಡಿ ಈಗ ಇದು ಪಾಕದ ಹದಕ್ಕೆ ಬರ್ತಾ ಇದೆ. ನೋಡಿ ಈಗ ಪಾಕ ಬಂದಿದೆಯಲ್ಲ, ಪಾಕ ಬಂದಿರೋದಕ್ಕೆ ಈಗ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ತುಪ್ಪ ಎಲ್ಲ ಕರಗಿ ಇದಾದಮೇಲೆ ನಾನು ಪೌಡ್ರ್ ಮಾಡ್ಕೊಂಡಿರೋದನ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸಿಮ್ಮಲ್ಲಿ ಇಟ್ಕೊಂಡು ನಾವು ಆದಷ್ಟು ನಾವು ನೀಟಾಗಿ ಉಂಡೆಗಳಿಲ್ದಿರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ಉಂಡೆ ಆಗಿರೋದನ್ನೆಲ್ಲ ನಾನು ನೋಡಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲೂ ಉಂಡೆಗಳು ಇರಬಾರ್ದು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದೆಲ್ಲ ಮಿಕ್ಸ್ ಆಗಿರೋದಕ್ಕೆ ನಾವು ಇನ್ನೊಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು. ಈಗ 1 ಸ್ಪೂನ್ ಆಗೋಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ನಲ್ಲ, ತುಪ್ಪ ಎಲ್ಲ ಕರಗಿದೆ. ಈಗ ನೋಡಿ ಕರಗಿಸಿ ಅದೆಲ್ಲನೂ ತಳ ಹಿಡಿದಿರ ಅಂಟಂಟಾಗ್ದಿರ ನಾವು ನೋಡಿ ತಳ ಬಿಟ್ಟಿದೆ. ಇದು ಈಗ ಆಗಿದೆ ಅಂತ. ಇದನ್ನ ಆದಷ್ಟು ನಾವು ಚೆನ್ನಾಗಿ ಅಲ್ಲೇ ಬಿಸಿ ಇರಬೇಕಾದ್ರೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಅದು
ನಾವು ಏನಾದರೂ ಉಂಡೆ ಕಟ್ಟಿದ್ರೆ ಸ್ವಲ್ಪ ಏನಾದರೂ ಸ್ವಲ್ಪ ಪಾಕ ಎಲ್ಲ ಏನಾದರೂ ಇದಾಗಿದ್ದರೆ ಬಿಡಿ ಬಿಡಿ ಆಗಿಬಿಡುತ್ತೆ. ಈಗ ನೋಡಿ ಇದಾಗಿರೋದಕ್ಕೆ ನಾನು ಒಂದು ಪ್ಲೇಟ್ಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪನ ಚೆನ್ನಾಗಿ ತಟ್ಟೆ ಫುಲ್ಲು ಹರಡ್ಕೊಂಡು ಈಗ ನಾನು ಮಾಡ್ಕೊಂಡಿರೋವಂಥ ಇದನ್ನು ನಾನು ಆ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಪ್ಲೇಟ್ ಮೇಲೆ ಸ್ವಲ್ಪ ನಾವು ಬಿಸಿ ಇರೋದ್ರಿಂದ ನಾನು ಸ್ಪೂನಲ್ಲೇ ನೋಡಿ ಆದಷ್ಟು ನಾನು ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹರಡ್ಕೋತಾ ಇದ್ದೇನೆ. ಈಗ ನೋಡಿ ಬಿಸಿ ಇರುವಾಗಲೇ ನಾವು ಈ ಥರ ಉಂಡೆ ಕಟ್ಟಬೇಕಾಗುತ್ತೆ. ಪಾಕ ಕರೆಕ್ಟಾಗಿ ಬಂದಿರೋದ್ರಿಂದ ಉಂಡೆ ಕರೆಕ್ಟಾಗಿ ಬರುತ್ತೆ. ಸ್ವಲ್ಪ ಪಾಕ ಏನಾದರೂ ಹಂಗೆ ಹಿಂಗೆ ಅಂತಂದರೆ ಹರಡ್ಕೊಂಬಿಡುತ್ತೆ ಫ್ರೆಂಡ್ಸ್, ತುಂಬ ಅಷ್ಟೊಂದು ನೀಟಾಗಿ ಬರಲ್ಲ. ಈಗ ನೋಡಿ ಚೆನ್ನಾಗಿ ನಾನು 7ರಿಂದ 8 ಉಂಡೆಗಳನ್ನ ಕಟ್ಕೊಂಡಿದ್ದೀನಿ. ಮತ್ತು ಇನ್ನೂ ಅರ್ಧ ಇದನ್ನು ನಾನು ಸ್ಕ್ವಯರಾಗಿ ಕಟ್ ಮಾಡ್ಕೊಳ್ಳೋಣ. ಈಗ ನಾನು ಉಂಡೆಗಳನ್ನ ಎಲ್ಲ ಮಾಡಿಟ್ಕೊಂಡಿದ್ದೀನಲ್ಲ, ಉಂಡೆಗಳನ್ನ ಸೈಡ್ಗೆ ಇಟ್ಟಿದ್ದೀನಿ. ನೋಡಿ ಈಗ ಮಿಕ್ಕಿದೆಯಲ್ಲ, ಇದನ್ನ ಸ್ಪೂನಲ್ಲಿ ಒಂದು ತುಪ್ಪನ ಅದ್ರ ಮೇಲೆ ಸವರ್ಕೊಂಡು ಚೆನ್ನಾಗಿ ಅದನ್ನು ನೈಸ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ ನೈಸ್ ಮಾಡ್ಕೊಂಡಿರೋದನ್ನ ಕರೆಕ್ಟಾಗಿ ಒಂದು ಈಕ್ವಲ್ ಇದಕ್ಕೆ ತಗೊಂಡು ನಾವು ಇದೆಲ್ಲ ಮಾಡೋದಕ್ಕೆ ಸ್ವಲ್ಪ ತಣ್ಣಗಾಗಿರುತ್ತೆ. ಇದನ್ನು ನಾವು ಕಟ್ ಮಾಡ್ಕೋಬೇಕು. ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಕಟ್ ಮಾಡ್ಕೋಬೇಕು. ನೋಡಿ ಈಗ ಕಟ್ ಮಾಡ್ಕೊಂಡಿರೋದನ್ನ ನಾನು ಇಲ್ಲಿ ಇಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಅಲಂಕಾರಕ್ಕೋಸ್ಕರ. ಈಗ ನಾನು ಎಲ್ಲ ಜೋಡಿಸ್ಕೊಂಡು ಅದಕ್ಕೆ ಸ್ಕ್ವಯರ್ದೆಲ್ಲ ಒಂದು ಕಡೆ ಇಟ್ಟಿದ್ದೀನಿ, ರೌಂಡ್ಗೆ ಎಲ್ಲ ಮಾಡಿಟ್ಟಿದ್ದೀನಿ. ನೋಡಿ ಅದ್ರ ಮೇಲೆ ಎಲ್ಲ ಈಗ ಬಾದಾಮಿ ಮತ್ತು ಪಿಸ್ತಾನ ಇಟ್ಕೋತಾ ಇದ್ದೀನಿ. ನೋಡಿ ಇದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದ್ರ ಮೇಲೆ ಒಣ ಕೊಬ್ಬರಿ ಮತ್ತು ಪಿಸ್ತಾ ಎಲ್ಲ ಚೂರು ಮಾಡಿ ಹಾಕಿದ್ದೀನಿ. ಇದು ತುಂಬ ಒಳ್ಳೆಯದು. ಇಮ್ಯುನಿಟಿ ಬೂಸ್ಟರ್ ಆಗಲಿ ಮತ್ತು ಹಿಮೋಗ್ಲೋಬಿನ್ ಕಮ್ಮಿ ಇದ್ದರೆ ಕೈಕಾಲು ನೋವು ಏನೇ ಅದಕ್ಕೂ ತುಂಬ ಒಳ್ಳೆಯದು. ಎಳ್ಳಾಗಲಿ ಬೆಲ್ಲ ಆಗಲಿ ಮತ್ತು ಬಾದಾಮಿ ಗೋಡಂಬಿ ಎಲ್ಲ ಥರದ್ದು ನಾನು ಅವಲಕ್ಕಿಯಿಂದ ಎಲ್ಲ ಹಾಕಿರೋದ್ರಿಂದ ಎಲ್ಲ ಹೆಲ್ತಿ ಫುಡ್ಡೇ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಿಂದರೆ ತುಂಬ ಒಳ್ಳೆಯದಿದು. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ನೋಡಿ ಇದು ಒಳಗಡೆ ಎಲ್ಲನೂ ಅಷ್ಟೇ ನೀಟಾಗಿ ಎಲ್ಲ ಚೆನ್ನಾಗಿ ಎಲ್ಲ ಬರುತ್ತೆ. ಬೇಕಾದರೆ ನಾವು ಇದಕ್ಕೆ ಒಣ ಖರ್ಜೂರ ಎಲ್ಲ ಥರದ್ದು ಡ್ರೈ ಫ್ರೂಟ್ಸನ್ನು ಹಾಕ್ಬೋದು. ನಮ್ಮನೇಲಿ ಇರಲಿಲ್ಲ, ಇರೋದ್ರಲ್ಲೇ ನಾನು ಮಾಡಿದ್ದೀನಿ, ಹೊರಗಡೆಯಿಂದ ಏನೂ ತಂದಿಲ್ಲ. ನೋಡಿ ಈಗ ಇದು ಆಗಿದೆಯಲ್ಲ, ಇದು ತುಂಬ ಟೇಸ್ಟಿ ಮತ್ತು ಚೆನ್ನಾಗಿರೋದ್ರಿಂದ ನಮಗೆ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೊಸಬರಾದರೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.